ಹಾಯ್ ಸ್ಟೂಡೆಂಟ್ಸ್, RVM CAD ಇಂದ ಅಕ್ಷತಾ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಬಂದು ನಮ್ಮ ಸ್ಟೂಡೆಂಟ್ಸ್ ರಾಘವೇಂದ್ರ ಅವ್ರಿಗೆ ಪ್ಲೇಸ್ಮೆಂಟ್ ಆಗಿದೆ. ಸೊ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಅವ್ರು ಏನು ಕೋರ್ಸ್ ಇಲ್ಲಿ ಕಂಪ್ಲೀಟ್ ಮಾಡಿದ್ರು, ಪ್ರತಿಯೊಂದು ಡೀಟೇಲ್ಸ್ನ ನಾವೀಗ ತಿಳ್ಕೊಳ್ಳೋಣ. ನಿಮ್ಮ ನೇಮಿಂದಾನೇ ಸ್ಟಾರ್ಟ್ ಮಾಡಿ, ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನನ್ನ ನೇಮ್ ರಾಘವೇಂದ್ರ ಪ್ರಭಾಕರ್ ಪಾಟೀಲ್. ನಾನು ಮಹಾರಾಷ್ಟ್ರನಲ್ಲಿ ಇರೋದು, ಅಲ್ಲಿ ಸೊಲ್ಲಾಪುರ್ನಲ್ಲಿ. ಸೊ ನನ್ನ ಡಿಪ್ಲೊಮಾ ಅಲ್ಲಿ ಮಹಾರಾಷ್ಟ್ರನಲ್ಲಿ ಕಂಪ್ಲೀಟ್ ಆಗಿದೆ ಮೆಕ್ಯಾನಿಕಲ್ನಲ್ಲಿ. ಆಮೇಲೆ ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ನಾನು ಲಿಮ್ಯಾಕ್ಸ್ ಇಂಡಸ್ಟ್ರಿನಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿ 2 year ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಆ್ಯಸ್ ಅ ಕ್ವಾಲಿಟಿ ಇನ್ಸ್ಪೆಕ್ಟರ್. ಸೊ ನಿಮಗೆ ಎಕ್ಸ್ಪೀರಿಯನ್ಸು ಯಾವ ಫೀಲ್ಡಲ್ಲಿದೆ? ಇವಾಗ ನೀವು ಡಿಪ್ಲೊಮಾ ಮೆಕ್ಯಾನಿಕಲ್ ಕಂಪ್ಲೀಟ್ ಮಾಡಿದ್ರಾ? ಯಾವ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು? ಅಲ್ಲ, ಈಗ ನೀವು ಡಿಪ್ಲೊಮಾ ಮಾಡಿದ್ರಲ್ವಾ, ಅದಾದ್ಮೇಲೆ ಯಾವ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀರಾ? ಮೆಕ್ಯಾನಿಕಲಲ್ಲಿ ಏನಾಗಿ ವರ್ಕ್ ಮಾಡ್ತಾ ಇದ್ರಾ? ಅಲ್ಲಿ ಮ್ಯಾಮ್ ಅಂದರೆ ಕಾರ್ ಇರ್ತಾವಲ್ಲ, ಅದ್ರದ್ದು ಸ್ಪೇರ್ ಪಾರ್ಟ್ಸ್ ನಾಲೆಜ್. ಓಕೆ. ಸೊ ನಿಮಗೆ ನಮ್ಮ RVM CAD ಬಗ್ಗೆ ಹೇಗೆ ಗೊತ್ತಾಯಿತು? ಯೂಟ್ಯೂಬ್ನಲ್ಲಿ ಗೊತ್ತಾಗಿದ್ದು ಮ್ಯಾಮ್ ಫಸ್ಟ್. ಓಕೆ. ಇದಕ್ಕಿಂತ ಮುಂಚೆ ನೀವು ಯೂಟ್ಯೂಬೆಲ್ಲ ನೋಡ್ತಾ ಇದ್ರಾ? ಎಸ್. ಓಕೆ. ಸೊ ಇವಾಗ ಬಂದು ನೀವು ನಮ್ಮ RVM CAD ಅಲ್ಲಿ ಯಾವ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದ್ರಾ? ಅವ್ರದ್ದು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿದೆ. ಸೊ ಡಿಪ್ಲೊಮಾ ಮೆಕ್ಯಾನಿಕಲ್ ಆದಮೇಲೆ ಅವರು ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದಾರೆ. ಸೊ ಬ್ಯಾಂಗ್ಳೂರ್ದ, ಅದಕ್ಕಿಂತ ಮುಂಚೆ ಅವರು ಫರೀದಾಬಾದಲ್ಲ ವಿಡಿಯೋಸ್ ನೋಡ್ಕೊಂಡು ಬಂದು ಇಲ್ಲಿಗೆ ಜಾಯ್ನ್ ಆಗಿರೋದು, ಬ್ಯಾಂಗ್ಳೂರಲ್ಲಿ ಲಾಂಚ್ ಆದಾದ್ಮೇಲೆ. ನಮ್ಮ RVM CAD ಅಲ್ಲಿ ನೀವು ಯಾವ ಕೋರ್ಸ್ ತೊಗೊಂಡಿದ್ರಾ? ನಾನು AutoCAD ಮತ್ತು ಸಾಲಿಡ್ವರ್ಕ್ಸ್ ತೊಗೊಂಡಿದ್ದೇನೆ. AutoCAD ಸಾಲಿಡ್ವರ್ಕ್ ತೊಗೊಂಡಿದ್ರಾ? ಸೊ ಇಲ್ಲಿ ಟೀಚಿಂಗ್ ಯಾವ ಥರ ಇತ್ತು? ಟೀಚಿಂಗ್ ಚೆನ್ನಾಗಿದೆ ಇಲ್ಲಿ. ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ 10 ಮಿನಿಟ್ಸ್ನಲ್ಲಿ ಮತ್ತೆ ಕ್ಲಿಯರ್ ಮಾಡ್ತಾರೆ ಅವರು ಇನ್ನು. ಓಕೆ. ಇವಾಗ ಅವರು ಏನು ಹೇಳ್ತಾರೆ ಅಂದರೆ, ಅವ್ರು ಇಲ್ಲಿ ಕಂಪ್ಲೀಟ್ ಮಾಡಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು AutoCAD ಮತ್ತು ಸಾಲಿಡ್ ವರ್ಕು. ಓಕೆನಾ? ಇವಾಗ ಅವ್ರಿಗೆ ಪ್ಯಾಕೇಜ್ ಆಗಿರೋದು ಮತ್ತು ಪ್ಲೇಸ್ಮೆಂಟ್ ಆಗಿರೋದು ಕೂಡ ಅದೇ ಸಬ್ಜೆಕ್ಟ್ಗೆ, AutoCAD ಪ್ಲಸ್ ಸಾಲಿಡ್ ವರ್ಕ್ಗೆ. ಸೊ ಯಾವ ಕಂಪ್ನಿಯಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆಗಿದೆ? ನನಗೆ ಪ್ಲೇಸ್ಮೆಂಟ್ ಆಗಿದ್ದು ಜೆನ್ಸೂರ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್. ಓಕೆ. ಅಲ್ಲಿ ನಿಮಗೆ ಇಂಟರ್ವ್ಯೂಲ್ಲಿ ಯಾವ ಥರ ಫೇಸ್ ಮಾಡಿದ್ರಾ? ಎಷ್ಟು ರೌಂಡ್ ಇಂಟರ್ವ್ಯೂಸ್ ಇತ್ತು? ಸೊ ಇಂಟರ್ವ್ಯೂಲ್ಲಿ ಏನೆಲ್ಲ ಕೇಳಿದ್ರು ನಿಮ್ಮನ್ನೇ? ಫಸ್ಟ್ ಇಂಟರ್ವ್ಯೂನಲ್ಲಿ ನಾರ್ಮಲ್ ಸೆಲ್ಫ್ ಇಂಟ್ರೊಡಕ್ಷನ್, ಮತ್ತು ಆಮೇಲೆ ನಂದು ಇದು ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ರು ಅವರು. ವರ್ಕ್ ಎಕ್ಸ್ಪೀರಿಯನ್ಸ್ನಲ್ಲಿ ಏನು ಮಾಡಿದಿರಾ ನೀವು, ಏನು ವರ್ಕ್ ಇತ್ತು ನಿಮ್ಮದು, ಜಾಬ್ ರೋಲ್ ಏನಿತ್ತು, ಮತ್ತು ಆಮೇಲೆ ಮಷಿನ್ಸ್ ಬಗ್ಗೆ ಕೇಳಿದ್ರು. ಅಂದರೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಅಲ್ಲಿ ಆ ಕಂಪ್ನಿಯಲ್ಲಿ ಯಾವುದು ಅಂದರೆ ಯಾವ ಮಷಿನ್ಸ್ ರನ್ ಆಗ್ತಿತ್ತಂತ, ಅಲ್ಲಿ ಮೋಲ್ಡಿಂಗ್ ರನ್ ಆಗ್ತಿತ್ತು, ಮತ್ತು ಟೈಪ್ಸ್ ಆಫ್ ಮೋಲ್ಡಿಂಗ್ ಕೇಳಿದ್ರು ಇಲ್ಲಿ. ಮತ್ತು ಆಮೇಲೆ GD&T ಕ್ಲಾಸಸ್. ಸೊ ನಾನು ಹೇಳ್ತಾ ಇರ್ತೀನಿ, ಸೊ ನಾವು AutoCAD ಅಲ್ಲಿ GD&T ಕ್ಲಾಸಸ್ ನಿಮಗೆ ಫ್ರೀಯಾಗಿ ಮಾಡ್ತಾ ಇದೀವಿ ಅಂತ. ಅವ್ರಿಗೆ ಇಂಟರ್ವ್ಯೂಲ್ಲೂ ಕೂಡ GD&T ಬರುತ್ತಾ ಅಂತ ಕೇಳಿದ್ದಾರೆ. ಎಸ್, GD&T ಸಿಂಬಲ್ಸ್ ಕೇಳಿದ್ರು, ಮತ್ತು GD&T ಅದಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಅಷ್ಟೇ. ಸೊ ಇಷ್ಟೆಲ್ಲ ಕೇಳಿದ್ದಾರೆ ಅವ್ರು ಇಂಟರ್ವ್ಯೂ ಅಲ್ಲಿ. ಪ್ರತಿಯೊಂದು ಅವ್ರ ಕೋರ್ಸ್ ಆಗಿರ್ಬೋದು, ಮುಂಚೆ ಏನು ವರ್ಕ್ ಮಾಡ್ತಾ ಇದ್ರು, ಯಾವ ಮಿಷಿನಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ರು, ನೆಕ್ಸ್ಟ್ ಅವರು ಇವಾಗ ಕೋರ್ಸ್ ಕಂಪ್ಲೀಟ್ ಮಾಡಿದಾರಲ್ವಾ, ಸೊ ಅವರಲ್ಲಿ ನಿಮಗೆ AutoCAD ಅಲ್ಲಿ ಏನು GD&T ಬರುತ್ತಾ, ಸಿಂಬಲ್ಸ್ ಯೂಸ್ ಮಾಡೋಕೆ ಬರುತ್ತಾ, ಪ್ರತಿಯೊಂದು ಕ್ವಶನ್ಸ್ ಅವ್ರನ್ನ ಕೇಳಿದ್ದಾರೆ. ಸೊ ಎಷ್ಟು ರೌಂಡ್ ಇಂಟರ್ವ್ಯೂ ಇತ್ತು ನಿಮಗೆ? 3 ರೌಂಡ್ ಇತ್ತು. 3 ರೌಂಡ್ ಇತ್ತಾ? ಸೊ ಫಸ್ಟ್ ರೌಂಡಲ್ಲಿ ಏನೆಲ್ಲ ಕೇಳಿದ್ರು ನಿಮಗೆ? ಸೆಲ್ಫ್ ಇಂಟ್ರೊಡಕ್ಷನ್ ಅಷ್ಟೇ, ಆಮೇಲೆ ಸಾಫ್ಟ್ವೇರ್ ರಿಲೇಟೆಡ್ ಕ್ವಶನ್. ಓಕೆ. ಸೆಕೆಂಡ್ ಇಂಟರ್ವ್ಯೂ ಅಲ್ಲಿ ಏನಿತ್ತು? ಆಮೇಲೆ ಮತ್ತೆ ನಮ್ಮದು ಬೇಸಿಕ್ ಮೆಕ್ಯಾನಿಕಲ್ ರಿಲೇಟೆಡ್ ಕ್ವಶನ್ ಇದು. ಓಕೆ. ನಿಮ್ಮದು ಫುಲ್ ಮೆಕ್ಯಾನಿಕಲ್ ಟೆಕ್ನಿಕಲ್ ಆಗಿರೋದ್ರಿಂದ ಅದರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ. ಅದು ನೆಕ್ಸ್ಟ್ ಏನು ಕೇಳಿದ್ರು? 3ನೇ ರೌಂಡಲ್ಲಿ ಏನು ಕೇಳಿದ್ರು ಅಂತ ಕೇಳೋಣ. 3ನೇ ರೌಂಡಲ್ಲಿ ಏನು ಕೇಳಿದ್ರು ನಿಮಗೆ? ಯಾವ ಥರ ಸೆಲೆಕ್ಟ್ ಆದ್ರಾ? ಸೆಲೆಕ್ಷನ್ ಮಾಡಿ ಆಮೇಲೆ ನಮ್ಗೆ ಟೂಲ್ ಟೆಸ್ಟ್ ಕೊಟ್ಟಿದ್ರು ಅವರು. ಓಕೆ. ಟೆಸ್ಟ್ ಡ್ರಾಯಿಂಗ್ ಕೊಟ್ಟಿದ್ರು. ಆಮೇಲೆ ಅದಕ್ಕೆ 3D ಮಾಡೆಲ್ ಅವ್ರ ಮೇಲ್ ಮಾಡೋದಿತ್ತು ನಮಗೆ. 3D ಮಾಡೆಲ್ ಮಾಡಿ ಮೇಲ್ ಮಾಡಿದ್ರು. ಓಕೆ. ನೆಕ್ಸ್ಟ್ ನಮ್ಮ RVM CAD ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? RVM CAD ಒಂದು ಸೆಂಟರ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ನಿಮ್ಮ ಅಭಿಪ್ರಾಯ ಏನು? RVM CAD ಚೆನ್ನಾಗಿದೆ ಮ್ಯಾಮ್, ಲರ್ನಿಂಗ್ ಚೆನ್ನಾಗಿದೆ ಇಲ್ಲಿ. ಎಲ್ಲ ಏನಾದರೂ ಪ್ರಾಬ್ಲಮ್ ಬಂದರೆ ತಕ್ಷಣ ಕ್ಲಿಯರ್ ಮಾಡ್ತಾರೆ ಅವರು, ಮತ್ತೆ ಚೆನ್ನಾಗಿದೆ ಅಷ್ಟೇ. ಓಕೆ. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ, ಇವಾಗ ತುಂಬ ಜನ ಸ್ಟೂಡೆಂಟ್ಸು ಮೆಕ್ಯಾನಿಕಲ್ ಆದಮೇಲೆ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಜಾಯ್ನ್ ಆದಮೇಲೆ ನೀವು ಪ್ರಾಕ್ಟೀಸ್ ಮೇಲೆ ಒಂದು ಟೈಮ್ ಕೊಡಬೇಕು. ಆಮೇಲೆ ನಿಮ್ಮದು ಬೇಸಿಕ್ಸ್, ಡ್ರಾಯಿಂಗ್ ಬೇಸಿಕ್ಸ್, GD&T, ಮತ್ತು ನಿಮ್ಗೆ ನಾಲೆಜ್ ಇರಬೇಕು. ನಿಮ್ಮ ಫೀಲ್ಡಲ್ಲಿ ನೀವು ನಾಲೆಜ್ ಇರಬೇಕು, ಸಾಫ್ಟ್ವೇರ್ ರಿಲೇಟೆಡ್ ನಾಲೆಜ್ ಇರಬೇಕು. ಓಕೆ. ನೋಡಿ ವಿದ್ಯಾರ್ಥಿಗಳೇ, ಸೊ ಇವರು ಬಂದ್ಬಿಟ್ಟು ಅವ್ರು ಡಿಪ್ಲೊಮಾ ಮೆಕ್ಯಾನಿಕಲ್ ಅವ್ರು ಮಾಡಿರೋದು. ಸೊ ಅವ್ರಿಗೆ ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಒಳ್ಳೆ ಕಂಪ್ನಿಯಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಕೋರ್ಸ್ ಜೊತೆ 100% ಜಾಬ್ ಪ್ಲೇಸ್ಮೆಂಟ್ ಮಾಡುವ ಏಕೈಕ ತರಬೇತಿಕೆಯನ್ನು ನಮ್ಮ RVM CAD ಆಗಿದೆ. ಸೊ ನೀವು ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸೊ ನೀವು ಇಲ್ಲಿ ಬಂದು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನಮ್ಮ ಕಡೆಯಿಂದನೇ ಪ್ಲೇಸ್ಮೆಂಟ್ ಇರುತ್ತೆ. ಸೊ 100% ಜಾಬ್ ಗ್ಯಾರಂಟಿ ನಾವು ಕೊಡ್ತೀವಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.